ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಟ್ವಿಟ್ಟರಲ್ಲಿ ಎಲ್ಲಿ ಹೋದ್ರೂ ಮಕ್ಕಳ ಕಳ್ಳಿ ಅಂತ ಸಿಕ್ಕಾಪಟ್ಟೆ ಟ್ರೋಲರ್ಸು ಮೋಕ್ಷಿತಾ ಪೈ ಅವರನ್ನು ಈ ಒಂದು ಹೆಸರಿನ ಮೂಲಕ ಸಿಕ್ಕಾಪಟ್ಟೆ ಟ್ರೋಲ್ಸ್ ಮಾಡ್ತಾಯಿದ್ರು. ಸೊ ಅದಕ್ಕೆಲ್ಲ ಇವತ್ತು ಒಂದು ಫುಲ್ ಸ್ಟಾಪ್ ಬಿದ್ದಿದೆ. ಹೇಗೆ ಅಂತ ಹೇಳಿದರೆ, ಮೋಕ್ಷಿತಾ ಅವರು ಬಿಗ್ ಬಾಸ್ ಮನೆಯ ಅಥವಾ ಬಿಗ್ ಬಾಸ್ ಸೀಸನ್ 11ನ 4ನೇ ರನ್ನರ್ ಅಪ್ ಆಗಿ ಆಚೆ ಬಂದಿದ್ದಾರೆ. ಅಂದರೆ 3ನೇ ರನ್ನರ್ ಅಪ್ ಆಗಿ ಆಚೆ ಬಂದಿದ್ದಾರೆ. ಸೊ ಅದಾದ ನಂತರ ಫಸ್ಟ್ ಇಂಟ್ರ್ಯಾಕ್ಷನ್ ಯಾವ ಥರ ಇತ್ತು, ಅವರ ಫಸ್ಟ್ ಹೇಳಿಕೆ ಯಾವ ಥರ ಇತ್ತು, ಈ ವಿಷಯದ ಬಗ್ಗೆ, ಮಕ್ಕಳ ಕಳ್ಳಿ ಅನ್ನುವ ವಿಷಯದ ಬಗ್ಗೆ ಅವರ ಒಂದು ರಿಪ್ಲೈ ಯಾವ ಥರ ಇತ್ತು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ಚಾನಲ್ಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಅದಾದ ನಂತರ ಬನ್ನಿ ಹಾಗಿದ್ರೆ ನೋಡೋಣ ಮೋಕ್ಷಿತಾ ಅವರ ಫಸ್ಟ್ ರಿಯಾಕ್ಷನ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಮೋಕ್ಷಿತಾ ಅವರು ಬಿಗ್ ಬಾಸ್ ಸೀಸನ್ 11ನ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಲಾಸ್ಟ್ ಕೊನೆಯ ಸ್ಪರ್ಧಿಯಾಗಿ ಒಳಗಡೆ ಎಂಟ್ರಿ ಕೊಡ್ತಾರೆ. ಅದಾದ ನಂತರ 1-2 ವಾರ 3 ವಾರ ತುಂಬಾ ಸೈಲೆಂಟಾಗಿ ತಮ್ಮ ಆಟವನ್ನು ಅಷ್ಟು ಓಪನ್ ಆಗಿ ಆಡ್ದಿರ ಸೈಲೆಂಟಾಗಿ ತಮ್ಮ ಆಟವನ್ನು ತಾವು ಆಡ್ತಾ ಇರ್ತಾರೆ. ನಂತರ ಯಾವುದೋ ಒಂದು ಎಲಿಮಿನೇಷನ್ ಅನ್ನೋ ಪ್ರಕ್ರಿಯೆಯಲ್ಲಿ ಅವರ ಸೌಂಡ್ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ. ಅಂದರೆ ಆ ಒಂದು ಅಳಿವಿಕೆ ಪ್ರಶ್ನೆ ಬಂದಾಗ ಸ್ವಾಭಿಮಾನ ಅನ್ನೋ ವಿಷಯನ ತಗೊಂಡು ಸಿಕ್ಕಾಪಟ್ಟೆ ಚರ್ಚೆ ಮಾಡ್ತಾರೆ, ಅಥವಾ ಸ್ವಾಭಿಮಾನಿ ಅನ್ನೋ ವಿಷಯಕ್ಕೆ ತುಂಬಾ ಸೌಂಡ್ ಮಾಡ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ. ಸೊ ಅಂತಹ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿಷಯವನ್ನು ತಗೊಂಡು ಸಿಕ್ಕಾಪಟ್ಟೆ ಟ್ರೋಲ್ಗಳು ಮಾಡ್ತಾರೆ. ಸೊ ಏನಾಗಿರುತ್ತೆ ಅಂದರೆ 2017ರಲ್ಲಿ ಇವರು ಒಂದು ಪ್ರಕರಣದಲ್ಲಿ ಸಿಗಾಕೊಂಡಿರ್ತಾರೆ. ಅದು ಯಾವ ಪ್ರಕರಣ ಅಂತ ಹೇಳಿದ್ರೆ, ಸೊ ಮಕ್ಕಳನ್ನು ಕಿಡ್ನಾಪ್ ಮಾಡಿರೋ ಒಂದು ಪ್ರಕರಣದಲ್ಲಿ ಇವರ ಹೆಸರು ಸೇರ್ಕೊಂಡಿರುತ್ತೆ. ಸೊ ಅದ್ರ ಬಗ್ಗೆ ಇಲ್ಲಿ ಇವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾಗ ಕೇಳ್ತಾರೆ, ಈ ರೀತಿ 2017ರಲ್ಲಿ ಒಂದು ಪ್ರಕರಣ ಆಗಿತ್ತಲ್ವಾ, ಸೊ ಆ ಪ್ರಕರಣದಲ್ಲಿ ನಿಮ್ಮ ಹೆಸರು ಕೂಡ ತಳಕಾಕೊಂಡಿದೆ, ಹಾಗಿದ್ರೆ ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು, ಮಕ್ಕಳ ಕಳ್ಳಿ ಅನ್ನುವ ಒಂದು ನಿಮ್ಮ ಮೇಲೆ ಏನು ಬಂದಿದೆ ಅಲ್ವಾ ಅಪರಾಧ, ಸೊ ಅದಕ್ಕೆ ನೀವೇನು ರಿಯಾಕ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಸಿಕ್ಕಾಪಟ್ಟೆ ಸ್ವಾಭಿಮಾನ ಅನ್ನೋ ಪದನ ಯೂಸ್ ಮಾಡಿದ್ದು ಮೋಕ್ಷಿತಾ ಅವರೇ ಅನಿಸುತ್ತೆ. ಎಲ್ಲಿ ನೋಡಿದ್ರೂ ಸ್ವಾಭಿಮಾನಿ, ನಾನು ಯಾರ ಒಂದು ಹಂಗಲ್ಲೂ ಇದು ಮಾಡಲ್ಲ, ಒಂದು ಮೋಸದಿಂದ ಆಟ ಆಡಿ ಗೆಲ್ಲಲ್ಲ, ಇನ್ನೊಬ್ಬರನ್ನ ಕೈ ಚಾಚಿ ಕೇಳಲ್ಲ, ನಾನು ಯಾವುದಕ್ಕೋಸ್ಕರ ನನಗೆ ಎಷ್ಟಾಗುತ್ತೋ ನಾನು ಅಷ್ಟು ಆಡ್ತೀನಿ, ಬಿಟ್ಟರೆ ನನಗೆ ಹಿಂದೆ ಒಂದು ಮುಂದೆ ಒಂದು ಆಟ ಆಡೋಕ್ಕೆ ಬರಲ್ಲ, ಮಾತಾಡೋಕ್ಕೆ ಬರಲ್ಲ, ನನ್ನ ಸ್ವಾಭಿಮಾನದಲ್ಲಿ ನನಗೆ ಎಷ್ಟಿದೆಯೋ ಅಷ್ಟರಲ್ಲೇ ನಾನು ಇರ್ತೀನಿ ಅನ್ನೋ ಒಂದು ಹೇಳಿಕೆಗಳು ತುಂಬಾ ಕೇಳಿ ಬರ್ತಾಯಿತ್ತು ಮೋಕ್ಷಿತಾ ಅವರ ಕಡೆಯಿಂದ. ಹಾಗೆಯೇ ಅವರು ಸ್ವಾಭಿಮಾನ ತುಂಬ ಜನಕ್ಕೆ ಇಷ್ಟ ಆಗಿ ಅವ್ರನ್ನ ಫಿನಾಲೆವರೆಗೂ ಸಿಕ್ಕಾಪಟ್ಟೆ ಜನ ವೋಟ್ ಮಾಡಿ ಕರ್ಕೊಂಡೋಗಿದ್ದು ನಮ್ಮ ಕಣ್ಮುಂದೆನೇ ನಾವು ನೋಡಿದ್ವಿ. ಸೊ ಹಾಗಾಗಿ ಅವರ ರಿಯಾಕ್ಷನ್ ಯಾವ ಥರ ಇತ್ತು ಅಂತ ನೋಡೋದಾದರೆ, ಸೊ ಮೊದಲನೇದಾಗಿ ಅವರು ಹೇಳ್ತಾರೆ, ಹೌದು 2017ರಲ್ಲಿ ಈ ರೀತಿ ಒಂದು ಪ್ರಕರಣ ಆಗಿತ್ತು, ಅದರಲ್ಲಿ ನನ್ನ ಹೆಸರು ಕೂಡ ಕೇಳಿಬಂತು. ಇಲ್ಲಿ ಏನು ಅಂತ ಹೇಳಿದರೆ, ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಪಾಸ್ಟ್ ಅಂತ ಇರುತ್ತೆ, ಒಂದು ಕಹಿ ಘಟನೆ ಅಂತ ಇರುತ್ತೆ, ಪ್ರತಿಯೊಬ್ಬರು ತಪ್ಪು ಮಾಡಿರ್ತಾರೆ. ಹಾಗೆಯೇ ಕೂಡ ನನ್ನ ಜೀವನದಲ್ಲಿ ಕೂಡ ಒಂದು ಪಾಸ್ಟ್ ಅಂತ ಇತ್ತು, ಒಂದು ತಪ್ಪು ಆಗಿದೆ. ಆದರೆ ಈ ಒಂದು ಪ್ರಕರಣ ಏನು 2017ರಲ್ಲಿ ಈ ಒಂದು ಮಕ್ಕಳ ಒಂದು ಅಪಹರಣದ ಪ್ರಕರಣ ಏನು ನಡೆದಿತ್ತಲ್ವ, ಸೊ ಇದರಲ್ಲಿ ನನ್ನ ಒಂದು ಹೆಸರು ಸೇರ್ಕೊಂಡಿತ್ತೇ ಹೊರತು ನಾನು ಯಾವುದೇ ರೀತಿಯ ಈ ಒಂದು ಪ್ರಕರಣದಲ್ಲಿ ಪಾತ್ರಧಾರಿಯಾಗಿರಲಿಲ್ಲ, ಅಥವಾ ನನ್ನ ಯಾವುದೇ ಒಂದು ಪಾತ್ರ ಇರಲಿಲ್ಲ ಈ ಒಂದು ಪ್ರಕರಣದಲ್ಲಿ ಅಂತ ಹೇಳಿಬಿಟ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ನಾನು ಈ ಒಂದು ತಪ್ಪು ಅಥವಾ ಈ ಒಂದು ಪ್ರಕರಣದಲ್ಲಿ ಅಥವಾ ಏನೊಂದು ಪಾಪ ನಡೆದಿರುತ್ತಲ್ವ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ, ಸೊ ಅದರಿಂದ ಅನೇಕ ಪಾಪ ಪುಣ್ಯಗಳನ್ನು ನಾನು ಅನುಭವಿಸಿದ್ದೀನಿ, ಕಷ್ಟ ನೋವುಗಳನ್ನು ಅನುಭವಿಸಿದ್ದೀನಿ, ಹಾಗೆ ನೋವುಗಳನ್ನು ಪಟ್ಟಿದ್ದೀನಿ, ಕಷ್ಟಪಟ್ಟಿದ್ದೀನಿ ಜೀವನದಲ್ಲಿ. ಆದರೆ ಪಾಪ ಯಾರನ್ನು ಬಿಡೋದಿಲ್ಲ. ಸೊ ಆ ತಪ್ಪು, ಆ ಪಾಪ ನನ್ನನ್ನು ಯಾವತ್ತಿದ್ರೂ ಕಾಡುತ್ತೆ. ಆದರೆ ಏನು ಅಂತ ಹೇಳಿದರೆ, ನಾನು ಈ ಪ್ರಕರಣದಲ್ಲಿ ಯಾವುದೇ ರೀತಿಯಾಗಿ ನನ್ನದು ಪಾತ್ರ ಇಲ್ಲ ಅಂತ ಹೇಳಿಬಿಟ್ಟು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸುಮಾರಷ್ಟು ಟ್ರೋಲರ್ಸ್ಗಳು ಸುಳ್ಳು ಮಾಹಿತಿ ಇಟ್ಟುಕೊಂಡು ಇವ್ರನ್ನ ಇಷ್ಟೊಂದು ಕೀಳುಮಟ್ಟದಲ್ಲಿ ಟ್ರೋಲ್ ಮಾಡಿದ್ರ, ಇವರ ತೇಜೋವಧೆ ಮಾಡಿದ್ರ ಅನ್ನೋದು ಇಲ್ಲಿ ಕ್ವೆಶನ್ ಆಗಿ ಉಳಿಯುತ್ತೆ. ಅದರ ಜೊತೆಗೆ ಇವರನ್ನು ಟ್ರೋಲ್ ಮಾಡೋದ್ರ ಮುಖಾಂತರ ಮತ್ತೊಂದು ಕಂಟೆಸ್ಟೆಂಟ್ನ ಏನಾದರೂ ಇವರು ಸಪೋರ್ಟ್ ಮಾಡೋದು ಏನಾದರೂ ಕಾಣ್ತಾ ಅನ್ನೋದು ಕೂಡ ಕ್ವೆಶನ್ ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲಿ ಯಾರ ಟ್ರೋಲ್ ಸರಿ, ಯಾರ ಟ್ರೋಲ್ ತಪ್ಪು, ಯಾರು ಮಾಡಿದ ಸರಿ, ಯಾರ್ದು ತಪ್ಪು ಅನ್ನೋದಕ್ಕಿಂತ ಮುಖ್ಯವಾಗಿ ಇಲ್ಲಿ ಇವರ ಹೇಳಿಕೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದರೆ, ಇವರು ಅಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಯಾವುದೇ ರೀತಿಯ ನನ್ನ ಪಾತ್ರ ಇಲ್ಲ ಆ ಪ್ರಕರಣದಲ್ಲಿ ಅಂತ ಹೇಳಿಬಿಟ್ಟು. ಸೊ ಯಾರ್ಯಾರು ಮೋಕ್ಷಿತಾ ಫ್ಯಾನ್ಸ್ ಇದ್ದಾರಾ, ನಿಮಗೆಲ್ಲ ಗುಡ್ ನ್ಯೂಸ್. ಸೊ ನೀವೆಲ್ಲ ಖುಷಿ ಪಟ್ಟಿರ್ತೀರ, ನೀವೆಲ್ಲ ಕಾಯ್ತಾ ಇದ್ರಿ, ಅವರ ಬಾಯಲ್ಲಿನೇ ಈ
ಈ ಒಂದು ಉತ್ತರಕ್ಕೋಸ್ಕರ. ಸೊ ನಿಮ್ಮೆಲ್ಲರ ನಂಬಿಕೆ ಹಾಗೆ ಉಳೀತು ಅಂತ ನಾನು ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.